ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅನುಷಾ ಡಿಸೋಜಾ. ನಾನು ಡಾಕ್ಟರ್ TMFI ರೋಟರಿ ಆಸ್ಪತ್ರೆ ಇಲ್ಲಿ ಚರ್ಮರೋಗ ತಜ್ಞೆಯಾಗಿ ನನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಚರ್ಮದ ಆರೋಗ್ಯ ಕಾಂತಿ ಹಾಗೂ ಚರ್ಮರೋಗದ ಚಿಕಿತ್ಸೆಯಲ್ಲಿ ನಾವು ಹಲವಾರು ಪ್ರೊಸೀಜರ್ಸ್ಗಳನ್ನು ಮಾಡ್ತೇವೆ. ಇದರಲ್ಲಿ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಒಂದು ದೊಡ್ಡ ಭಾಗವಾಗಿದೆ. ಈ ಕಾಸ್ಮೆಟಿಕ್ ಪ್ರೊಸೀಜರ್ಸಲ್ಲಿ ನಾವು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು, ಚರ್ಮ ರೋಗವನ್ನು ಟ್ರೀಟ್ಮೆಂಟ್ ಮಾಡಲು ಇದನ್ನೆಲ್ಲ ಬಳಸ್ತೇವೆ. ಸಾಮಾನ್ಯವಾಗಿ ಮಾಡುವ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಬೋಟಾಕ್ಸ್, ಫಿಲ್ಲರ್ಸ್ ನೀವೆಲ್ಲ ಕೇಳಿರ್ತೀರಿ. ಅದಕ್ಕಿಂತ ಚೀಪರ್ ಆಗಿ ಕೆಲವು ಪ್ರೊಸೀಜರ್ಸ್ ಬರ್ತದೆ, ಅದನ್ನು ಕೆಮಿಕಲ್ ಪೀಲ್ ಅಂತ ಹೇಳ್ತೇವೆ. ಹಾಗೂ ಕೂದಲಿಗೆ PRP, GFC ಪ್ರೊಸೀಜರ್ ಇದನ್ನೆಲ್ಲ ಮಾಡ್ತೇವೆ. ಇದನ್ನು ಬಿಟ್ಟು ನಾವು ರೇಡಿಯೋ ಕಾಟ್ರಿ, ಸ್ಕಿನ್ ಟ್ಯಾಗ್ಸ್, ಕೆಡು ಅದನ್ನೆಲ್ಲ ತೆಗೆಯಲು ಮಾಡ್ತೇವೆ. ಹಾಗೂ ಮೆಡಿಫೇಶಿಯಲ್ಸ್ ಎನ್ನುವ ಹೊಸತ್ತೊಂದು ಬಂದಿದೆ. ನಾವು ಪಾರ್ಲರ್ನಲ್ಲಿ ಹೇಗೆ ನೀವು ಫೇಶಿಯಲ್ಸ್ ಮಾಡ್ಕೊಳ್ತೀರಿ ಅದೇ ರೀತಿ ಮೆಡಿಕಲ್ ರಿಲೇಟೆಡ್ ಫೇಶಿಯಲ್ಸ್ ಬರುತ್ತದೆ. ಇದರಲ್ಲಿ ಡರ್ಮಾ ರೋಲರ್ ಇಲ್ಲ ಮೈಕ್ರೋ ನೀಡ್ಲಿಂಗ್ ಅಂತ ಇನ್ನೊಂದು ಪ್ರೊಸೀಜರ್ ನಾವು ಮಾಡ್ತೇವೆ. ಹಾಗೂ ಲೇಸರ್ ಟ್ರೀಟ್ಮೆಂಟ್ ಅಂತ ನೀವೆಲ್ಲ ಕೇಳಿರ್ತೀರಿ. ಲೇಸರ್ ಟ್ರೀಟ್ಮೆಂಟಲ್ಲಿ ಕೂದಲ ಬೆಳವಣಿಗೆ ಕಮ್ಮಿ ಮಾಡುವುದು, ಮೊಡವೆಗಳ ಸ್ಕಾರ್ ಟ್ರೀಟ್ಮೆಂಟ್ ಮಾಡುವುದು, ಮೊಡವೆಗಳಿಗೆ ಟ್ರೀಟ್ಮೆಂಟ್ ಮಾಡುವುದು, ಹಾಗೂ ಚರ್ಮ ಕಾಂತಿಯನ್ನು ಹೆಚ್ಚಿಸುವುದು, ಸ್ಕಿನ್ ಏಜಿಂಗ್ ಇದೆಲ್ಲ ಟ್ರೀಟ್ಮೆಂಟ್ ಬರುತ್ತದೆ. ಇವತ್ತು ನಾವು ಕೆಮಿಕಲ್ ಪೀಲ್ ಅನ್ನುವ ಪ್ರೊಸೀಜರ್ ಬಗ್ಗೆ ಮಾತನಾಡಲಿದ್ದೇವೆ. ಕೆಮಿಕಲ್ ಪೀಲ್ ಒಂದು ಬಹಳ ಹಳೆಯ ಪ್ರೊಸೀಜರ್ ಆಗಿದೆ. ನಮ್ಮ ಚರ್ಮದಲ್ಲಿ ನಾವು ಚರ್ಮದ ಲೇಯರ್ಸನ್ನು 2 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ಮೊದಲನೇದು ಮೇಲಿನ ಭಾಗವನ್ನು ಎಪಿಡರ್ಮಿಸ್ ಅಂತ ಕರಿತೇವೆ, ಹಾಗೂ ಕೆಳಗಿನ ಭಾಗವನ್ನು ಡರ್ಮಿಸ್ ಅಂತ ಕರಿತೇವೆ. ಈ ಎಪಿಡರ್ಮಿಸಲ್ಲಿ 5 ಪದರಗಳಿವೆ, ಹಾಗೂ ಡರ್ಮಿಸಲ್ಲಿ 2 ಲೇಯರ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಈ ಕೆಮಿಕಲ್ ಪೀಲಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಒಂದು ಕೆಮಿಕಲ್ ಅಥವಾ ಸೊಲ್ಯೂಷನ್ ತಗೊಂಡು ನಮ್ಮ ಚರ್ಮದಲ್ಲಿ ಏನು ತೊಂದರೆ ಇದೆ, ಇಲ್ಲ ನಮಗೆ ಯಾವ ರಿಸಲ್ಟ್ ಬೇಕು, ಅದರ ಮೇಲೆ ಈ ಕೆಮಿಕಲ್ ಈ ಚರ್ಮದ ಪದರಗಳನ್ನು ಎಷ್ಟು ಡೀಪಾಗಿ ಪೆನೆಟ್ರೇಟ್ ಆಗ್ತದೆ ಅದರ ಮೇಲೆ ಅದನ್ನು ಬಳಸಿ ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡಿಗೆ ಇಟ್ಟು ನಾವು ಅದನ್ನು ನ್ಯೂಟ್ರಲೈಸ್ ಮಾಡ್ತೇವೆ. ಇದರಲ್ಲಿ ಬಹಳಷ್ಟು ಇದೊಂದು ಸಿಂಪಲ್ ಪ್ರೊಸೀಜರ್ ಆಗಿದೆ, ಹಾಗೂ ನಮಗೆ ಬಹಳಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತದೆ. ಇದನ್ನು ಯಾವುದೆಲ್ಲ ಕಂಡೀಷನ್ಸ್ಗೆ ಯೂಸ್ ಮಾಡ್ಬೋದು. ಮೊದಲನೇದಾಗಿ ನಮ್ಮ ಬಹಳ ಕಾಮನ್ ಆಗಿ ನೋಡುವ ಕಂಡೀಷನ್ ಮೊಡವೆಗಳು ಇಲ್ಲ ಪಿಂಪಲ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ದೊಡ್ಡ ಸಣ್ಣ ಪಿಂಪಲ್ಸ್ ಆಗಿರ್ಬೋದು, ಇಲ್ಲ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದಕ್ಕೆಲ್ಲ ಯೂಸ್ ಮಾಡ್ತೇವೆ. ಮೊಡವೆಗಳಿಂದ ಆಗುವ ಕಲೆಗಳಿಗೆ ಯೂಸ್ ಮಾಡ್ತೇವೆ. ಮೊಡವೆಗಳಿಂದ ಆದ ಸ್ಕಾರ್ಸ್ ಇಲ್ಲ ಪೋರ್ಸ್ಗಳಿಗೆ ಯೂಸ್ ಮಾಡ್ತೇವೆ. ಅದರ ಮೇಲೆ ನಾವು ಇದು ಮುಖದಲ್ಲಿ ಕಾಣುವ ಕಲೆಗಳಿಗಾಗಲಿ, ಕಪ್ಪು ಕಲೆಗಳಿಗಾಗಲಿ, ಬಿಳಿ ಕಲೆಗಳಿಗಾಗಲಿ, ಕಾರಂಗಕ್ಕಾಗಲಿ ಇದನ್ನು ಯೂಸ್ ಮಾಡ್ತೇವೆ. ಇದನ್ನು ಡ್ರೈ ಸ್ಕಿನ್ ಇದ್ದಲ್ಲೂ ಯೂಸ್ ಮಾಡ್ಬೋದು. ಈಗಿನ ಕಾಲದಲ್ಲಿ ನಾವು ಚರ್ಮದ ರೋಗಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತೇವೆ. ಸ್ಟ್ರಾಬೆರಿ ಸ್ಕಿನ್ ಇಲ್ಲ ನಮಗೆ ಕೆರಟೋಸಿಸ್ ಪೈಲಾರಿಸ್ ಅಂತ ಏನು ಹೇಳ್ತೇವೆ, ಇದಕ್ಕೋಸ್ಕರನೂ ಯೂಸ್ ಮಾಡ್ತೇವೆ. ಕಾಸ್ಮೆಟಿಕ್ ಪ್ರೊಸೀಜರ್ಸಲ್ಲಿ ದೊಡ್ಡ ಪ್ರೊಸೀಜರ್ ಆಗಿದೆ ಸ್ಕಿನ್ ಏಜಿಂಗ್ ಪ್ರೊಸೀಜರ್ಸ್. ನಮ್ಮ ಸ್ಕಿನ್ ಏಜಿಂಗನ್ನು ತಡೆಗಟ್ಟಲು ಕೆಲವು ಪ್ರೊಸೀಜರ್ಸ್ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಕೆಮಿಕಲ್ ಪೀಲ್ ಆಗಿರ್ತದೆ. ಸೊ ಸ್ಕಿನ್ ಏಜಿಂಗ್ ಫೀಚರ್ಸ್ ಏನಂದರೆ, ನಮ್ಮದು ಫೈನ್ ಲೈನ್ಸ್ ಆಗಿರ್ಬೋದು, ವ್ರಿಂಕಲ್ಸ್ ಇಲ್ಲ ಡಲ್ ಸ್ಕಿನ್ ಇದನ್ನೆಲ್ಲ ಟ್ರೀಟ್ಮೆಂಟ್ ನಾವು ಫಸ್ಟ್ ಸ್ಟೇಜಲ್ಲಿ ಕೆಮಿಕಲ್ ಪೀಲ್ಸ್ ಯೂಸ್ ಮಾಡ್ತೇವೆ. ಇದನ್ನು ನಾವು ಫಂಕ್ಷನ್ ಇಲ್ಲ ಈವೆಂಟ್ ಮೊದಲು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು, ಇಲ್ಲ ಚರ್ಮದಲ್ಲಿ ಕಲೆಗಳನ್ನು ತಡೆಗಟ್ಟಲು, ಇಲ್ಲ ಮೇಕಪ್ ಸ್ಕಿನ್ ಪ್ರೆಪ್ಪಿಂಗ್ ಮಾಡಲು ಈ ಕೆಮಿಕಲ್ ಪೀಲನ್ನು ನಾವು ಬಳಸ್ತೇವೆ. ಸೊ ಕೆಮಿಕಲ್ ಪೀಲ್ ಯಾರು ಮಾಡ್ಬೋದು? ಕೆಮಿಕಲ್ ಪೀಲ್ ಮಾಡಲಿಕ್ಕೆ ಸರ್ಟನ್ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. 14 ವರ್ಷಗಳಿಂದ ಮೇಲಿನವರು ಈ ಪ್ರೊಸೀಜರನ್ನು ಮಾಡಿಸ್ಕೊಳ್ಬೋದು. ಸೊ ಅದು ಯಾರು ಹತ್ತಿರ ಮಾಡಿಸಬೇಕು? ಕೆಮಿಕಲ್ ಪೀಲ್ ನಾವು ಮಾಡುವಾಗ ಒಂದು ಸರ್ಟನ್ ಸ್ವಲ್ಪ ಸ್ಟ್ರಾಂಗ್ ಕೆಮಿಕಲ್ ಏಜೆಂಟ್ಸನ್ನು ಯೂಸ್ ಮಾಡ್ತೇವೆ. ಸೊ ಇದನ್ನು ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಕ್ಲಿನಿಕ್ಸಲ್ಲಿ ಹೋಗಿ ಮಾಡಿಸಿಕೊಳ್ಳಿ. ಇಲ್ಲಾದರೆ ಇದನ್ನು ಸರಿಯಾಗಿ ಮಾಡತಕ್ಕದಲ್ಲಿ ಸ್ಕಿನ್ ಬರ್ನ್ಸ್ ಆಗ್ತದೆ, ಸ್ಕಿನ್ನಲ್ಲಿ ಇನ್ಫೆಕ್ಷನ್ಸ್ ಆಗ್ತದೆ, ಚರ್ಮ ಕೆಂಪಾಗಲಿಕ್ಕೆ ಶುರು ಆಗ್ತದೆ, ಸೂರ್ಯನ ಕಿರಣಗಳಿಗೆ ತಡೆದುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ, ಹಾಗೂ ಸರಿಯಾಗಿ ಮಾಡತಕ್ಕಲ್ಲಿ ಚರ್ಮ ಕಪ್ಪಾಗಲು ಶುರುವಾಗ್ತದೆ. ಸೊ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಕ್ಲಿನಿಕ್ಗೆ ಹೋಗಿ ಈ ಪ್ರೊಸೀಜರನ್ನು ಮಾಡಿಕೊಳ್ಳಿ. ಸೊ ಈ ಪ್ರೊಸೀಜರ್ ಮಾಡಿ ಆದಮೇಲೆ ನಮಗೆ ರಿಸಲ್ಟ್ ಸಿಗಲು ಅರೌಂಡ್ 2 ರಿಂದ 3 ವಾರ ಬೇಕಾಗ್ತದೆ. ಮತ್ತು ಈ ಪ್ರೊಸೀಜರನ್ನು ನಾವು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡ್ಬೋದು. ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಇಲ್ಲ, ಆದರೆ ಸ್ವಲ್ಪ ಡೌನ್ ಟೈಮ್ ಸ್ವಲ್ಪ ಕಮ್ಮಿ ಆಗಿರ್ತದೆ. ಈ ಪ್ರೊಸೀಜರನ್ನು ಮಾಡುವ ಮೊದಲು
ಕೆಲವು ಪ್ರೀ ರಿಕ್ವಿಸಿಟ್ಸ್ ಅಂತ ಹೇಳ್ತೇವೆ ನಾವು. ಸೊ ಈ ಪ್ರೊಸೀಜರನ್ನು ಫಸ್ಟೇ ಬಂದು ಕನ್ಸಲ್ಟೇಷನ್ ಮಾಡುವಾಗ ಮಾಡಲಿಕ್ಕಾಗೋದಿಲ್ಲ. ನೀವು ಫಸ್ಟ್ ಬಂದು ಡರ್ಮಟಾಲಜಿಸ್ಟ್ ಅಥವಾ ಚರ್ಮರೋಗ ತಜ್ಞರನ್ನು ಕನ್ಸಲ್ಟ್ ಆಗುವಾಗ ನಿಮ್ಮ ಚರ್ಮದ ಅನಾಲಿಸಿಸ್ ಮಾಡ್ತೇವೆ. ಚರ್ಮ ಯಾವ ಥರ ಇದೆ, ಯಾವುದೆಲ್ಲ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟಿಗೆ ಬೇಸಿಕ್ ಸ್ಕಿನ್ ರುಟೀನ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಇದರಲ್ಲಿ ನಾವು ಬೇಸಿಕ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಫೇಸ್ ವಾಶ್ ಸ್ಟಾರ್ಟ್ ಮಾಡ್ತೇವೆ. ಒಂದು ಸಲ ಸ್ಕಿನ್ ಪ್ರೆಪ್ ಆದ ಮೇಲೆ ಒಂದು 3 ರಿಂದ 4 ವಾರ ಆದ ಮೇಲೆ ನಾವು ಫಸ್ಟ್ ಕೆಮಿಕಲ್ ಪೀಲ್ ಸ್ಟಾರ್ಟ್ ಮಾಡ್ಬೋದು. ಇದು ಎಷ್ಟು ಸೆಷನ್ಸ್ ಮಾಡ್ಬೋದು ಅಂದರೆ ಮಲ್ಟಿಪಲ್ ಸೆಷನ್ಸ್ ಮಾಡ್ಬೋದು, ಏನು ತೊಂದರೆ ಬರೋದಿಲ್ಲ. ಈ ಪ್ರೊಸೀಜರ್ ಯಾರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಗರ್ಭಿಣಿ ಅವರಲ್ಲಿ, ಬಾಣಂತಿ ಅವರಲ್ಲಿ, ಆಸ್ಪಿರಿನ್ ಅಲರ್ಜಿ ಇದ್ದವರಲ್ಲಿ, ರೋಗ ನಿರೋಧಕ ಶಕ್ತಿ ಇಲ್ಲ ಇಮ್ಯುನಿಟಿ ಕಮ್ಮಿ ಇದ್ದವರಲ್ಲಿ, ಏನಾದರೂ ಗಾಯ ಇರುವ ಜಾಗದಲ್ಲಿ ಇಲ್ಲ ಇನ್ಫೆಕ್ಷನ್ಸ್ ಇರುವವರಲ್ಲಿ, ಹಾಗೂ ಚರ್ಮದ ನಾವು ಸ್ಕಿನ್ ಎಟ್ರೋಫಿ ಅಂತ ಏನು ಹೇಳ್ತೇವೆ, ಚರ್ಮ ಸ್ವಲ್ಪ ಡೆಡ್ ಆಗಿರುವವರಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಾವು ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆ ಇಲ್ಲಿ ಎಲ್ಲ ತರಹದ ಚರ್ಮದ ಪ್ರೊಸೀಜರ್ಸ್ ಮತ್ತು ಕಾಸ್ಮೆಟಿಕ್ ಪ್ರೊಸೀಜರ್ಸನ್ನು ಮಾಡ್ತಾ ಇದ್ದೇವೆ. ನಿಮಗೆ ಏನಾದರೂ ಇಂತಹ ಪ್ರೊಸೀಜರ್ಸ್ ಮಾಡತಕ್ಕದಲ್ಲಿ ಇಲ್ಲ ಇದರ ವಿಷಯ ಚರ್ಚೆ ಮಾಡುವುದರಲ್ಲಿ ನಮ್ಮನ್ನು ಭೇಟಿಯಾಗಬಹುದು. ಹಾಗೂ ನಮ್ಮ ಹೆಲ್ಪ್ಲೈನ್ ಡೆಸ್ಕಿಗೆ ಕಾಲ್ ಮಾಡಿ ನಿಮ್ಮ ಯಾವುದೇ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಬೋದು. ಧನ್ಯವಾದಗಳು.